features of cooperative societies. Okay. In this class, we are going to discussing about merits and demerits of cooperative societies. Okay. First, we are taking about merits of cooperative societies. Okay. The cooperative societies offers many benefits to its members. Okay. Some of the benefits here we are discussing. The first benefit, the cooperative society given to its member, that is equality in voting status. Okay, equality in voting status. Okay, the cooperative society's principle, one man one vote. Okay, one man one vote governs the cooperative society. Irrespective of the capital contribution by the member, equal voting rights given to the every member. Okay. ಇಲ್ಲಿ ಸಮಾನವಾದಂತಹ ಮತದಾನದ ಸ್ಥಾನಮಾನವನ್ನ ಕೊಡ್ತಾ ಹೋಗ್ತಾರೆ. ಒಂದು ವ್ಯಕ್ತಿ ಒಂದು ಮತ, ಒಂದು ವ್ಯಕ್ತಿಗೆ ಒಂದು ಮತವನ್ನ ನೀಡ್ತಾ ಹೋಗ್ತಾರೆ. ಒಬ್ಬ ವ್ಯಕ್ತಿ ಒಂದು ಕೋಆಪರೇಟಿವ್ ಸೊಸೈಟಿಲಿ, ಒಂದು ಸಹಕಾರ ಸಂಘದಲ್ಲಿ ಅವನು ಸದಸ್ಯತ್ವವನ್ನು ತಗೊಂಡಿದ್ದಾನೆ ಅಂತ ಅಂದ್ರೆ ಅವನಿಗೆ ಮತದಾನದ ಹಕ್ಕನ್ನ ಕೊಡ್ತಾರೆ. ಅದು ಎಲ್ಲಾ ಸದಸ್ಯರಿಗೂ ಸಮಾನವಾದಂತಹ ಮತದಾನದ ಹಕ್ಕನ್ನ ನೀಡ್ತಾ ಹೋಗ್ತಾರೆ. ಅವರು ಎಷ್ಟಾದ್ರೂ ಬಂಡವಾಳವನ್ನು ಹೂಡಿಕೆ ಮಾಡಿರಲಿ, ಅವರು ಎಷ್ಟಾದ್ರೂ ಶೇರ್ಸ್ ನ ಒಂದು ಕೋಆಪರೇಟಿವ್ ಸೊಸೈಟೀಸ್ ಅಲ್ಲಿ ಹಾಕಿರಲಿ, ಅದನ್ನ ಮೀರಿ ಅವರಿಗೆ ಸಮಾನವಾದಂತಹ ಮತದಾನದ ಹಕ್ಕನ್ನ ಕೊಡ್ತಾ ಹೋಗ್ತಾರೆ. ಇದು ಒಂದು ಬೆನಿಫಿಟ್ ಟು ದ ಮೆಂಬರ್. ಅವರು ಕಡಿಮೆ ಆದ್ರೂ ಹಾಕಿರ್ಲಿ, ಬಂಡವಾಳನ ಹೆಚ್ಚಾದ್ರೂ ಹಾಕಿರ್ಲಿ, ಅವರಿಗೆ ಸಮಾನವಾದಂತಹ, ಎಲ್ಲರೂ ಒಂದೇ ರೀತಿಯಾದಂತಹ ಮತದಾನವನ್ನು ಮಾಡುವಂತಹ ಅವಕಾಶವನ್ನ ಇಲ್ಲಿ ಕೋಆಪರೇಟಿವ್ ಸೊಸೈಟಿಗೆ ಮಾಡಿಕೊಡ್ತಾ ಹೋಗ್ತಾರೆ. ದೆನ್ ನೆಕ್ಸ್ಟ್ ಪಾಯಿಂಟ್ ಈಸ್ ಲಿಮಿಟೆಡ್ ಲಯಬಿಲಿಟಿ. ಲಿಮಿಟೆಡ್ ಲಯಬಿಲಿಟಿ. The liability of the member is limited in the cooperative society. Okay, the liability of the member in the cooperative society is limited. The personal asset of the member is safe against the repayment of debts of the cooperative societies. Okay, ಇಲ್ಲಿ ಸಹಕಾರ ಸಂಘದಲ್ಲಿ ಯಾರು ಸದಸ್ಯರಿರ್ತಾರೆ ಆ ಸದಸ್ಯರಿಗೆ ಮಿತ ಹೊಣೆಗಾರಿಕೆ ಅನ್ನೋದು ಇರುತ್ತೆ. ಯಾಕೆ ಮಿತ ಹೊಣೆಗಾರಿಕೆ ಇರುತ್ತೆ? ನಾವು ಫೀಚರ್ಸ್ ನೋಡ್ತಾ ಬಂದಿದ್ವಿ. ಇಲ್ಲಿ ಕೋಆಪರೇಟಿವ್ ಸೊಸೈಟೀಸ್ ಅಲ್ಲಿ ಯಾರು ಸದಸ್ಯರಿರ್ತಾರೆ ಅವರಿಗೆ ಮಿತ ಹೊಣೆಗಾರಿಕೆ ಇರುತ್ತೆ. ಅವರ ಒಂದು ಪರ್ಸನಲ್ ಪ್ರಾಪರ್ಟಿ ಏನಾದ್ರೂ ಇದ್ರೆ, ಪರ್ಸನಲ್ ಅಸೆಟ್ಸ್ ಏನಾದ್ರೂ ಇದ್ರೆ, ಸ್ವಂತ ಪ್ರಾಪರ್ಟಿ ಏನಾದ್ರೂ ಇದ್ರೆ, ಅದು ಈ ಸಹಕಾರ ಸಂಘದ ಸಾಲ ಮರುಪಾವತಿ ಅಥವಾ ಲಾಸ್ ಆಗ್ತಾ ಇದೆ ಅಂದ್ರೆ, ಅಥವಾ ಏನೇ ಅನ್ಸರ್ಟನಿಟೀಸ್ ಆಗ್ತಾ ಇದೆ ಅಂತಂದ್ರೆ, ಆ ಟೈಮಲ್ಲಿ ಡೆಟ್ಸ್ ರೀಪೇಮೆಂಟ್ ಮಾಡಬೇಕು ಅಂತಕ್ಕಂತಹ ಸಂದರ್ಭದಲ್ಲಿ ಸದಸ್ಯರು ಯಾರು ಇರ್ತಾರೆ ಅವರ ಒಂದು ಪರ್ಸನಲ್ ಪ್ರಾಪರ್ಟಿನ, ಪರ್ಸನಲ್ ಅಸೆಟ್ಸ್ಗೆ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ಅವರ ಒಂದು ಪರ್ಸನಲ್ ಪ್ರಾಪರ್ಟಿ ಕೊಡೋ ಅವಶ್ಯಕತೆ ಇರೋದಿಲ್ಲ ಇಲ್ಲಿ ಕೋಆಪರೇಟಿವ್ ಸೊಸೈಟೀಸ್ ಅಲ್ಲಿ. ಸೊ ದಟ್ಸ್ ವೈ limited liability is one of the benefit to its members. Okay, next, stable existence. Stable existence. Here death or insanity or anything happens to the member that is not affected to the cooperative society. Okay, ಇಲ್ಲಿ ಒಬ್ಬ ಸದಸ್ಯ ಮರಣ ಹೊಂದಲಿ, ದಿವಾಳಿ ಆಗಲಿ, ಅಥವಾ ಅವ್ನಿಗೆ ಏನಾದ್ರೂ ಆಗ್ಬೋದು, ಬುದ್ಧಿಭ್ರಮಣೆ ಆಗ್ಬೋದು. ಸೊ ಅದರಿಂದ ಅವನ ಸದಸ್ಯತ್ವ ಹೋಗುತ್ತೆ ಹೊರತು ಕೋಆಪರೇಟಿವ್ ಸೊಸೈಟಿ ಅಥವಾ ಸಹಕಾರ ಸಂಘದ ಕಾರ್ಯಚಟುವಟಿಕೆಗಳಿಗಾಗಲಿ ಅಥವಾ
ಸಹಕಾರ ಸಂಘದ ಮುಂದುವರಿಕೆಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ. That's why we are called as that is stable existence to the cooperative society. Okay. Here there is no effect to the cooperative society as the membership. So ಇಲ್ಲಿ ಸದಸ್ಯತ್ವದಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಿ ಆ ಬದಲಾವಣೆ ಸಹಕಾರ ಸಂಘದ ಅಸ್ತಿತ್ವಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆಯನ್ನ ಉಂಟು ಮಾಡೋದಿಲ್ಲ. ಓಕೆ, ಎಸ್. ದೆನ್ ನೆಕ್ಸ್ಟ್ ಪಾಯಿಂಟ್ ಈಸ್ ಎಕನಾಮಿ ಇನ್ ಆಪರೇಷನ್. Economy in operation. The members generally provide honorary services to the society. Okay, ಇಲ್ಲಿ ಕಾರ್ಯಾಚರಣೆಗಳಲ್ಲಿ ಮಿತವ್ಯಯವನ್ನು ಕಾಪಾಡ್ತಾ ಹೋಗ್ತಾರೆ. ಇಲ್ಲಿ ಯಾರು ಸದಸ್ಯರಿರ್ತಾರೆ ಅವರು ಒಂದು ಸಹಕಾರ ಸಂಘಗಳಿಗೆ ಯಾವುದೇ ಪ್ರತಿಫಲವಿಲ್ಲದೆ ಕಾರ್ಯನಿರ್ವಹಿಸ್ತಾ ಹೋಗ್ತಾರೆ. ಇಲ್ಲಿ ಅವರ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂತಂದ್ರೆ ಮಧ್ಯವರ್ತಿಗಳ ಕಾಟವನ್ನ ತಪ್ಪಿಸ್ಬೇಕು ಅನ್ನೋದೇ ಆಗಿರುತ್ತೆ. ಮಧ್ಯವರ್ತಿಗಳ ಕಾಟವನ್ನ ನಿವಾರಿಸುವಂತಹ ಒಂದು ಕಾರ್ಯವನ್ನ ಇಲ್ಲಿ ಸದಸ್ಯರುಗಳು ಮಾಡ್ತಾ ಹೋಗ್ತಾರೆ. ಓಕೆ, ಅದರಿಂದಾಗಿ ಅವರು ಫ್ರೀ ಸರ್ವಿಸ್ ಕೊಡ್ತಾ ಹೋಗ್ತಾರೆ ಸೊಸೈಟಿಗೆ. ಓಕೆ, moreover the producer, the customers are the members of the society. It reduces the risk of bad debts. Okay, ಇಲ್ಲಿ ಸದಸ್ಯರುಗಳೇ ಇಲ್ಲಿ ಯಾರೆಲ್ಲ ಸದಸ್ಯರುಗಳು ಇರ್ತಾರೆ ಕೋಆಪರೇಟಿವ್ ಸೊಸೈಟೀಸ್ ಅಲ್ಲಿ ಅವ್ರು ಯಾರಾಗಿರ್ತಾರೆ ಅಂತಂದ್ರೆ ಒಂದು ಕಸ್ಟಮರ್ಸ್ ಆಗಿರ್ತಾರೆ, ಇನ್ನೊಂದು ಪ್ರೊಡ್ಯೂಸರ್ಸ್ ಆಗಿರ್ತಾರೆ. ಹಾಗಾಗಿ ಕರಡು ಸಾಲದ ನಷ್ಟದ ಭಯ ಇಲ್ಲಿ ಇರೋದಿಲ್ಲ. ಯಾರು ಕಸ್ಟಮರ್ಸ್ ಇರ್ತಾರೆ, ಗ್ರಾಹಕರು ಯಾರಿರ್ತಾರೆ, ಉತ್ಪಾದಕರು ಯಾರಿರ್ತಾರೆ, ಅವರೇ ಈ ಒಂದು ಸಹಕಾರ ಸಂಘದ ಸದಸ್ಯರಾಗಿರೋದ್ರಿಂದ ಇಲ್ಲಿ ಯಾವುದೇ ನಷ್ಟದ ಭಯ ಇರೋದಿಲ್ಲ. ಓಕೆ, ಎಸ್, ದಿಸ್ ಇಸ್ ಆಲ್ಸೋ ಒನ್ benefit to the cooperative society. Then government support. So ಸಹಕಾರದಿಂದ ಬೆಂಬಲ ಕೂಡ ಇರುತ್ತೆ ಕೋಆಪರೇಟಿವ್ ಸೊಸೈಟೀಸ್ಗೆ. ಯಾವ ರೀತಿ ಬೆಂಬಲ ಕೊಡಬಹುದು ಕೋಆಪರೇಟಿವ್ ಸೊಸೈಟೀಸ್ಗೆ ಗವರ್ನಮೆಂಟ್ ಅಂತಂದ್ರೆ government offers low rate of tax to the cooperative societies and provide low interest rate of loan to the cooperative society. Okay, then government gives subsidies to the cooperative societies. Okay, here the government supports to the cooperative societies. How it supports? Provide low rate of taxes and give subsidies and then provide low interest loans to the cooperative society. Okay, cooperative society ಗೆ ಸಹಕಾರದ ಬೆಂಬಲ ಇದೆ ಅಂತ ಹೇಳ್ತಾ ಇದ್ದೀವಿ. ಹಾಗಾದ್ರೆ ಯಾವೆಲ್ಲ ರೀತಿ ಸರ್ಕಾರ ಒಂದು ಸಹಕಾರ ಸಂಘಗಳಿಗೆ ಸಹಾಯ ಮಾಡುತ್ತೆ ಅಂತ ಅಂದ್ರೆ ಇಲ್ಲಿ ಕಡಿಮೆ ಬಡ್ಡಿ ದರದ ಸಾಲಗಳನ್ನ ಕೊಡ್ತಾ ಹೋಗ್ಬೋದು, ಅಥವಾ ಕಡಿಮೆ ದರದ ತೆರಿಗೆಗಳನ್ನ ವಿಧಿಸ್ತಾ ಹೋಗ್ಬೋದು, ಸಹಾಯಧನಗಳನ್ನ ಕೊಡ್ತಾ ಹೋಗ್ಬೋದು. ಈ ರೀತಿಯಲ್ಲಿ ಗವರ್ನಮೆಂಟ್ ಏನ್ ಮಾಡುತ್ತೆ ಕೋಆಪರೇಟಿವ್ ಸೊಸೈಟೀಸ್ಗೆ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಅದರ ಬೆಳವಣಿಗೆಗೆ, ಅದರ ಅಭಿವೃದ್ಧಿಗೆ ಸಹಕಾರ ಬೆಂಬಲ ನೀಡ್ತಾ ಹೋಗುತ್ತೆ. ಓಕೆ, ದೆನ್ ನೆಕ್ಸ್ಟ್ ಪಾಯಿಂಟ್ ಈಸ್ ಈಸಿ ಫಾರ್ಮೇಶನ್. Here for the formation of cooperative society has simple steps are there.
if we are starting a cooperative society, has simple steps for formation of a cooperative society. Okay. For formation of a cooperative societies, minimum 10 adult members required to start a cooperative society. ಕಡಿಮೆ ಅಂದ್ರು 10 ಜನ ವಯಸ್ಕರು ಇರಬೇಕಾಗುತ್ತೆ ಈ ಒಂದು ಸಹಕಾರ ಸಂಘದ ಸ್ಥಾಪನೆಯನ್ನ ಮಾಡೋದಕ್ಕೋಸ್ಕರ. ಓಕೆ. Then the cooperative society is registered under the Cooperative Societies Act 1912. ಓಕೆ. ಒಂದು ಸಹಕಾರ ಸಂಘಗಳು ಸಹಕಾರ ಸಂಘದ ಕಾಯ್ದೆ 1912 ಅಡಿಯಲ್ಲಿ ಒಂದು ನೋಂದಣಿ ಮಾಡ್ಕೊಬೇಕಾಗುತ್ತೆ. ಮತ್ತು for registration for cooperative society have some few legal formalities are there. The cooperative society fulfill that provision, then they are registered under the Cooperative Societies Act 1912. Okay. ಸಹಕಾರ ಸಂಘ ಕಾಯ್ದೆ 1912 ಅಡಿಯಲ್ಲಿ ಸಹಕಾರ ಸಂಘಗಳು ನೋಂದಣಿಗೊಳ್ಳಬೇಕಾಗುತ್ತೆ. ಆ ನೋಂದಣಿಗೊಳ್ಳೋದಕ್ಕೆ ಕೆಲವೊಂದಷ್ಟು ನಿಯಮಗಳಿರುತ್ತೆ. ಆ ನಿಯಮಗಳನ್ನ ಫುಲ್ಫಿಲ್ ಮಾಡಿದಾದ್ಮೇಲೆ ಒಂದು ಸಹಕಾರ ಸಂಘಗಳು ಸಹಕಾರ ಸಂಘ ನಿಯಮ ಕಾಯ್ದೆಯ ಅಡಿಯಲ್ಲಿ ನೋಂದಣಿಗೊಳ್ಳಬಹುದಾಗುತ್ತೆ. ಇದು ಒಂದು ಪ್ರೊಸೀಜರ್ ಆಗಿದೆ ಕೋಆಪರೇಟಿವ್ ಸೊಸೈಟಿ ಫಾರ್ಮೇಷನ್ ಮಾಡೋದಕ್ಕೆ. ಸೊ ದಟ್ಸ್ ವೈ ಓನ್ಲಿ 2 ಟೈಪ್ಸ್. ಒಂದು 10 ಜನ ವಯಸ್ಕರು ಇರಬೇಕಾಗುತ್ತೆ, ಇನ್ನೊಂದು ಸಹಕಾರ ಸಂಘ ಕಾಯ್ದೆ ಅಡಿಯಲ್ಲಿ ನೋಂದಣಿಗೊಳ್ಳಬೇಕಾಗುತ್ತೆ. ಎರಡು ಮಾಡಬೇಕಾಗಿರೋದ್ರಿಂದ ಕೋಆಪರೇಟಿವ್ ಸೊಸೈಟಿ ಅದು ಸಹಕಾರ ಸಂಘವನ್ನು ಸ್ಥಾಪನೆ ಮಾಡುವಂಥದ್ದು ಈಸಿ ಆಗಿದೆ ಅಂತ ಹೇಳ್ಬೋದಾಗುತ್ತೆ. ಓಕೆ. Yes. Next, the limitations of cooperative society. Yes, as we know, the merits of cooperative society. As the merit of cooperative society, there is a limitations also is there. Okay, some of the limitations of cooperative societies are limited resources. Okay, limited resources means the resources to the cooperative societies from the investment from the members. Okay, here low rate of dividend to the investment discourage the membership, attract the membership, and then high amount of investment from the members. Okay, ಇಲ್ಲಿ ನಮಗೆ ರಿಸೋರ್ಸಸ್ ಅಂತ ಹೇಳಿದ್ರೆ ಎಲ್ಲಿಂದ ಬರುತ್ತೆ ರಿಸೋರ್ಸಸ್ ಅಂದ್ರೆ ಯಾರು ಸದಸ್ಯರಿರ್ತಾರೆ ಕೋಆಪರೇಟಿವ್ ಸೊಸೈಟಿನಲ್ಲಿ ಸಹಕಾರ ಸಂಘದಲ್ಲಿ ಯಾರು ಸದಸ್ಯರಿರ್ತಾರೆ ಅವರು ಹೂಡಿಕೆ ಮಾಡ್ತಕ್ಕಂತಹ ಬಂಡವಾಳ ಏನಿರುತ್ತೆ ಅವರು ಹೂಡಿಕೆ ಮಾಡ್ತಕ್ಕಂತಹ ಹಣ ಏನಿರುತ್ತೆ ಅದೇ ನಮಗೆ ಇಲ್ಲಿ ರಿಸೋರ್ಸಸ್ ಆಗಿರುತ್ತೆ. ಆ ಬಂಡವಾಳವನ್ನೇ ಒಂದು ಸಹಕಾರ ಸಂಘಗಳು ಅವಲಂಬಿಸಿರ್ತವೆ. ಇದರಿಂದಾಗಿ ತೊಡಗಿಸಿರುವಂತಹ ಬಂಡವಾಳದ ಮೇಲೆ ನೀಡ್ತಕ್ಕಂತಹ ಬಡ್ಡಿ ದರ ಕಡಿಮೆ ಇರೋದ್ರಿಂದ ಅಲ್ಲಿರ್ತಕ್ಕಂತಹ ಸದಸ್ಯರು ಇಲ್ಲಿ ಒಂದು ಸಹಕಾರ ಸಂಘದಲ್ಲಿ ಹೂಡಿಕೆ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಓಕೆ, ದೆನ್ ಸಹಕಾರ ಸಂಘಗಳು ಕೂಡ ಕಡಿಮೆ ಬಡ್ಡಿ ದರ ಇರೋದ್ರಿಂದ ಹೆಚ್ಚು ಬಂಡವಾಳವನ್ನು ಆಕರ್ಷಿಸಲು ಸಾಧ್ಯ ಆಗುವುದಿಲ್ಲ. ಓಕೆ, ನಮಗೆ ಇಲ್ಲಿ ರಿಸೋರ್ಸಸ್ ಅಂತ ಅಂದ್ರೆ ದಟ್ ಮೀನ್ಸ್ ಯಾರೆಲ್ಲ ಸದಸ್ಯರಿರ್ತಾರೆ ಅವರು ಹೂಡಿಕೆ ಮಾಡ್ತಕ್ಕಂತ ಹಣವೇ ಆಗಿರುತ್ತೆ. ಸೊ ಆ ಒಂದು ಬಂಡವಾಳ ಏನಿರುತ್ತೆ ಅದರ ಮೇಲೆ ಕೊಡ್ತಕ್ಕಂತಹ ಬಡ್ಡಿ ದರ ಕಡಿಮೆ ಇರೋದ್ರಿಂದ ಇಲ್ಲಿರ್ತಕ್ಕಂತಹ ಸದಸ್ಯರು ಹೆಚ್ಚು ಹಣವನ್ನ ಹೂಡಿಕೆ
ಆಕರ್ಷಿತರಾಗೋದಿಲ್ಲ ಒಂದು, ಮತ್ತು ಬೇರೆ ಒಂದು ಇನ್ವೆಸ್ಟ್ಮೆಂಟ್ ನ ಅಟ್ರಾಕ್ಟ್ ಮಾಡೋದಕ್ಕೆ, ಬೇರೆ ಬಂಡವಾಳವನ್ನ ಆಕರ್ಷಿಸಲು ಈ ಒಂದು ಸಹಕಾರ ಸಂಘಗಳು ಏನಾಗೋದಿಲ್ಲ, ಸಾಧ್ಯ ಆಗೋದಿಲ್ಲ. ಓಕೆ, ದೆನ್ ನೆಕ್ಸ್ಟ್ demerit is, next limitation to the cooperative society is that is inefficiency in management. Okay, here cooperative societies are unable to attract and employ the expert managers. Why? Because of their inability to pay them higher salaries. Okay, here the cooperative society is unable to attract efficient manager because of unable to pay higher salaries to them. Okay, for because of the member in the cooperative societies offer honorary services to the cooperative societies, and that time that member does not have efficiency in the management, and then he doesn't know how to manage the cooperative society. He doesn't have skills, he doesn't have knowledge how to manage the operations. So that's why in the cooperative society does not effectively run the operations. That's why we are called it as it is inefficiency in the management. Okay, ಇಲ್ಲಿ ನಾವು ನಿರ್ವಹಣೆಯಲ್ಲಿ ಅದಕ್ಷತೆ ಅಂತ ಹೇಳ್ಬೋದು. ಯಾಕೆ ನಿರ್ವಹಣೆಯಲ್ಲಿ ಅದಕ್ಷತೆ ಆಗುತ್ತೆ ಅಂತ ಅಂದ್ರೆ, ಪರಿಣಿತಿ ಹೊಂದಿರತಕ್ಕಂತಹ ನಿರ್ವಾಹಕರನ್ನ ಇಲ್ಲಿ ಆಕರ್ಷಿಸಲು ಸಹಕಾರ ಸಂಘಗಳಿಗೆ ಸಾಧ್ಯ ಆಗೋದಿಲ್ಲ. ಯಾಕೆ ಸಾಧ್ಯ ಆಗೋದಿಲ್ಲ ಅಂತ ಅಂದ್ರೆ, ಸಹಕಾರ ಸಂಘಗಳಿಗೆ ಆ ಪರಿಣಿತಿ ಹೊಂದಿರತಕ್ಕಂತಹ ನಿರ್ವಾಹಕರಿಗೆ ಕೊಡುವಷ್ಟು ಎಷ್ಟು ಕೊಡ್ಬೇಕಾಗಿರುತ್ತೆ ಸಂಬಳ, ಅಷ್ಟು ಕೊಡ್ಲಿಕ್ಕೆ ಆಗೋದಿಲ್ಲ. ಹಂಗಾಗಿ ಈ ಒಂದು ಸಹಕಾರ ಸಂಘದಲ್ಲಿರ್ತಕ್ಕಂತಹ ಒಬ್ಬ ಸದಸ್ಯ ನಾನು ನಿರ್ವಹಣೆಯನ್ನ ಮಾಡ್ತೀನಿ ಅಂತ ಹೇಳಿ ಮಾಡೋಕೆ ಹೋದಾಗ ಅವನಿಗೆ ಪರಿಣಿತಿ ಇರೋದಿಲ್ಲ. ಈ ಒಂದು ಪರಿಣಿತಿ ಇಲ್ಲದೆ ಇರೋದ್ರಿಂದ ಅವನಿಗೆ ಕಾರ್ಯನಿರ್ವಹಿಸಲು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಲು ಸಾಧ್ಯ ಆಗದೆ ಇರಬಹುದು. ಹಂಗಾಗಿ ಇಲ್ಲಿ ಕೋಆಪರೇಟಿವ್ ಸೊಸೈಟಿಲಿ ಅಥವಾ ಸಹಕಾರ ಸಂಘದಲ್ಲಿ ನಿರ್ವಹಣೆ ಅದಕ್ಷತೆಯಿಂದ ನಡೀತಾ ಹೋಗುತ್ತೆ. ಓಕೆ, ಯಾರು ಸದಸ್ಯ ನಾನೇ ಸ್ವಯಂ ಪ್ರೇರಿತನಾಗಿ ಬಂದು ನಾನೇ ಇವತ್ತು ಸಹಕಾರ ಸಂಘದ ಕಾರ್ಯನಿರ್ವಹಿಸ್ತೀನಿ ಅಂತ ಬರ್ಬೋದು, ಅಲ್ಲಿ ಫ್ರೀ ಸರ್ವಿಸ್ ಕೊಡ್ಬೋದು, ಹಾನರರಿ ಸರ್ವಿಸ್ ಕೊಡ್ಬೋದು. ಆದ್ರೆ ಅವನಿಗೆ ನಿರ್ವಹಣೆ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಸ್ಕಿಲ್ಸ್ ಆಗಿರ್ಬೋದು, ದಕ್ಷತೆ ಆಗಿರ್ಬೋದು, ಪರಿಣಿತಿ ಆಗಿರ್ಬೋದು ಇರೋದಿಲ್ಲ. ಹಂಗಾಗಿ ಕಾರ್ಯಚಟುವಟಿಕೆಗಳು ಸುಗಮವಾಗಿ ನಡೆದೇ ಹೋಗ್ಬೋದು. ಓಕೆ, ದಿಸ್ ಇಸ್ ಒನ್ limitation of cooperative society. Then the third point in limitation, lack of secrecy. Okay, as the result of open discussion in the meeting, here as per the provision of the Cooperative Societies Act 1912, everything should be disclosed in the meeting. Every member should know about what all the operations are going on in the cooperative societies. That's why in the cooperative societies, difficult to maintain the secrecy of the operation of cooperative societies. Okay, ಇಲ್ಲಿ ಸಹಕಾರ ಸಂಘಗಳಲ್ಲಿ ಯಾವುದೇ ಒಂದು ವಿಷಯವನ್ನ ಗೌಪ್ಯವಾಗಿ ಇಡೋದು ಸಾಧ್ಯ ಆಗೋದಿಲ್ಲ. ಯಾಕೆ ಸಾಧ್ಯ ಆಗೋದಿಲ್ಲ ಅಂತಂದ್ರೆ, ಸದಸ್ಯರ ಒಂದು ಸಭೆ ಮಾಡಬೇಕಾಗುತ್ತೆ. ಆ ಸದಸ್ಯರ ಸಭೆಯಲ್ಲಿ
ಈ ಒಂದು ಸಹಕಾರ ಸಂಘದ ಕಾರ್ಯಚಟುವಟಿಕೆಗಳೇನೇನಿದೆ, ಅದರಲ್ಲಿ ಏನೆಲ್ಲ ಕಾರ್ಯಚಟುವಟಿಕೆಗಳು ನಡೀತಾ ಇದೆ ಅನ್ನೋದನ್ನ ಒಂದು ಸದಸ್ಯರ ಸಭೆಯಲ್ಲಿ ಎಲ್ಲಾನು ಕೂಡ ಹೇಳ್ಬೇಕಾಗುತ್ತೆ. ಇದು ಸಹಕಾರ ಸಂಘದ ಕಾಯ್ದೆಯ ಒಂದು ರೂಲ್ಸ್ ಆಗಿದೆ. ಹಂಗಾಗಿ ಈ ಒಂದು ಸಹಕಾರ ಸಂಘದ ಯಾವುದೇ ವಿಷಯವನ್ನ ಗೌಪ್ಯವಾಗಿ ಇಡಲು ಸಾಧ್ಯ ಆಗೋದೇ ಇಲ್ಲ. ಎಲ್ಲಾ ವಿಷಯನೂ ಆ ಒಂದು ಸಭೆಯಲ್ಲಿ ಡಿಸ್ಕಸ್ ಮಾಡಬೇಕಾಗುತ್ತೆ. ಎಲ್ಲಾ ವಿಷಯನೂ ಡಿಸ್ಕಸ್ ಮಾಡಿದಾಗ ಎಷ್ಟು ಜನ ಸದಸ್ಯರು ಇರ್ತಾರೆ, ಯಾರೆಲ್ಲ ಹೊರಗಡೆಯಿಂದ ಬಂದಿರ್ತಾರೆ, ಎಲ್ಲರಿಗೂ ಕೂಡ ವಿಷಯಗಳು ಗೊತ್ತಾಗೋದ್ರಿಂದ ಇಲ್ಲಿ ಗೌಪ್ಯತೆ ಕಾಪಾಡೋದು ಅಸಾಧ್ಯವಾಗಿರುತ್ತೆ. ಓಕೆ, that's why here we can't or difficult to maintain the secrecy in the management. Then the next point of limitation of the cooperative society, that is government control. Okay, in the merits we are knowing government support to the cooperative society. Okay, as the merit from the government, there is a limitation also is there. So here we know about government support to the cooperative society. So here government supports in the way of low rate of tax rates, providing low rate of interest loans, then give subsidies to the cooperative society as the way the government support to the cooperative societies. Okay, the same way limitations also there. Government control over the cooperative societies. How? It provides some rules and regulations to the cooperative societies related to auditing, accounting and submission of accounts to the government. Okay, so ನಾವು ಮೆರಿಟ್ಸ್ ನೋಡ್ಬೇಕಾದ್ರೆ ಹೇಳಿದ್ವಿ, ಸರ್ಕಾರ ಸಹಕಾರ ಸಂಘಗಳಿಗೆ ಕೆಲವೊಂದಷ್ಟು ಸೌಲಭ್ಯಗಳನ್ನು ಒದಗಿಸೋದ್ರ ಮೂಲಕ ಅದಕ್ಕೆ ಕೋಆಪರೇಟಿವ್ ಸೊಸೈಟೀಸ್ಗೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾ ಹೋಗಿದ್ವಿ. ಸೊ ಸಹಾಯ ಏನ್ ಮಾಡುತ್ತೆ, ಅದರ ಜೊತೆಗೆ ಕೆಲವೊಂದಷ್ಟು ಅನಾನುಕೂಲತೆಗಳು ಇದಾವೆ ಗವರ್ನಮೆಂಟ್ ಇಂದ. ಸೊ ಅನಾನುಕೂಲತೆಗಳ ಏನಪ್ಪಾ ಅಂತ ಅಂದ್ರೆ, ಇದು ಒಂದಷ್ಟು ರೂಲ್ಸ್ ಅಂಡ್ ಗವರ್ನಮೆಂಟ್ ಕೋಆಪರೇಟಿವ್ ಸೊಸೈಟೀಸ್ ಮೇಲೆ ಕೆಲವೊಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಏರ್ತಾ ಹೋಗುತ್ತೆ. ಅನೇಕ ನಿಯಮಗಳನ್ನ ಈ ಒಂದು ಸಹಕಾರ ಸಹಕಾರ ಸಂಘಗಳ ಮೇಲೆ ಏರ್ತಾ ಹೋಗುತ್ತೆ. ಯಾವ ರೀತಿಯಾದಂತಹ ನಿಯಮಗಳನ್ನ ಈ ಒಂದು ಸರ್ಕಾರ ಸಹಕಾರ ಸಂಘಗಳ ಮೇಲೆ ಏರ್ತಾ ಹೋಗುತ್ತೆ ಅಂತ ಅಂದ್ರೆ ಅದು ಒಂದು ಲೆಕ್ಕಪತ್ರಗಳ ಪರಿಶೋಧನೆಯಲ್ಲಾಗಿರ್ಬೋದು ಅಥವಾ ಲೆಕ್ಕಪತ್ರಗಳನ್ನ ತಯಾರಿಸೋದ್ರಲ್ಲಾಗಿರ್ಬೋದು ಅಥವಾ ಲೆಕ್ಕಪತ್ರಗಳನ್ನ ಸರ್ಕಾರಕ್ಕೆ ಕೊಡೋದ್ರಲ್ಲಾಗಿರ್ಬೋದು ಕೆಲವೊಂದಷ್ಟು ನಿಯಮಗಳನ್ನ ಏರ್ತಾ ಹೋಗುತ್ತೆ. ಆ ನಿಯಮಗಳಿಂದ ಒಂದು ಸಹಕಾರ ಸಂಘಗಳಿಗೆ ತೊಂದರೆ ಉಂಟಾಗಬಹುದಾಗಿರುತ್ತೆ. ಓಕೆ, ದಿಸ್ ಇಸ್ ವಾಟ್ ದ ಡಿಮೆರಿಟ್ ಫ್ರಮ್ ದ ಗವರ್ನಮೆಂಟ್. ಓಕೆ, ಗವರ್ನಮೆಂಟ್ gives some rules and regulations to the cooperative society. That rules and regulations gives more control about the cooperative societies, and cooperative societies loses his freedom of operation. So ಇಲ್ಲಿ ಗವರ್ನಮೆಂಟ್ ಕೆಲವೊಂದಷ್ಟು ನಿಯಮಗಳನ್ನ ಏರೋದ್ರಿಂದ ಸಹಕಾರ ಸಂಘಗಳೇನಾಗ್ತಾ ಹೋಗ್ತವೆ, ಅದರ ಸ್ವತಃ ಒಂದು ಕಾರ್ಯ ನಿರ್ವಹಣೆ ಮಾಡೋದ್ರಲ್ಲಿ ಇರ್ತಕ್ಕಂಥ ಸ್ವಾತಂತ್ರ್ಯವನ್ನ ಕಳ್ಕೊಂತ ಹೋಗ್ತವೆ. ಓಕೆ, ದೆನ್ ದ ನೆಕ್ಸ್ಟ್ ಲಿಮಿಟೇಷನ್ ಈಸ್ ಡಿಫರೆನ್ಸ್ ಆಫ್ ಒಪಿನಿಯನ್. ಡಿಫರೆನ್ಸ್ ಆಫ್ ಒಪಿನಿಯನ್ ಆಲ್ರೆಡಿ ವಿ ನೋ ಅಬೌಟ್. If we want to start a cooperative society, 10 adult member is required to start a cooperative society. Okay, 10 ಜನ ವಯಸ್ಕರು ಬೇಕಾಗುತ್ತೆ ಒಂದು ಸಹಕಾರ ಸಂಘವನ್ನು ಸ್ಥಾಪನೆ ಮಾಡೋದಕ್ಕೆ. ಸೊ 10 ಅಥವಾ 10ಕ್ಕಿಂತ ಹೆಚ್ಚು ಜನರೇ ಈ ಒಂದು ಸಹಕಾರ ಸಂಘದಲ್ಲಿ ಇರ್ತಾರೆ. ಹಂಗಾಗಿ
ಯಾವ್ದಾದ್ರು ಡಿಸಿಷನ್ ತಗೊಳ್ತೀವಿ ಅಂತಂದ್ರೆ, ಯಾವ್ದಾದ್ರು ಒಂದು ಕಾರ್ಯನಿರ್ವಹಣೆಯನ್ನ ಮಾಡ್ತಾ ಇದ್ದೀವಿ ಅಂತಂದ್ರೆ, ಅಲ್ಲಿ ಒಂದು ಡಿಸಿಷನ್ ತಗೊಳ್ತೀವಿ ಅಂತಂದ್ರೆ ಒಬ್ಬೊಬ್ರದ್ದು ಒಂದೊಂದು ರೀತಿಯಾದಂತಹ ಅನಿಸಿಕೆಗಳು ಇರುತ್ತೆ. ಒಬ್ಬೊಬ್ರು ಒಂದೊಂದು ರೀತಿಯ ಅನಿಸಿಕೆಗಳನ್ನ ಹೇಳ್ತಾರೆ. ಯಾರ್ದೋ ಒಬ್ರದ್ದು ಅನಿಸಿಕೆಯನ್ನ ತಗೊಂತಾ ಹೋದ್ರೆ ಇನ್ನೆಲ್ಲರೂ ಬೇಜಾರಾಗ್ತಾ ಹೋಗ್ತಾರೆ. ಇನ್ನೆಲ್ಲರೂ ಆ ಒಂದು ಕೋಆಪರೇಟಿವ್ ಸೊಸೈಟೀಸ್ ಮ್ಯಾನೇಜ್ಮೆಂಟ್ ಮೇಲೆ ಏನ್ ಮಾಡ್ತಾರೆ, ಕಿಡಿಕಾರ ಅಂತ ಚಾನ್ಸಸ್ ಇರುತ್ತೆ. ಹಂಗಾಗಿ ಒಬ್ಬೊಬ್ರದ್ದು ಒಂದೊಂದು ಒಪಿನಿಯನ್ ಇರುತ್ತೆ. ಎಲ್ಲಾರ ಒಪಿನಿಯನ್ ಹಾಕಿ ನಾವಿಲ್ಲಿ ಏನ್ ಮಾಡಕ್ಕಾಗಲ್ಲ, ಕೋಆಪರೇಟಿವ್ ಸೊಸೈಟೀಸ್ ಆಪರೇಷನ್ಸ್ ನ ರನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಿಯರ್ difference of opinion in the management, difference of opinion to taken the decision. In the decision making process, every member are giving many decisions, many opinions. On that time the cooperative society is difficult to operate its management. Okay, this is what the demerit of cooperative societies. Okay, these are all the demerit of cooperative society. The first one, limited resources, inefficiency in management, lack of secrecy, government control, and difference of opinion. Okay, I hope you people understand the merits and demerits of the cooperative societies. In the last class we are know about features of cooperative societies. In this class we are discussing merits and demerits of cooperative societies. Okay, I hope all of you understand. Thank you.